ಅಯ್ಯೋ ಸದ್ಯ ಬಂದ್ಯಲ್ಲ, ನೀನು ಬರೋದೇನೋ ಅಂದ್ಕೊಂಡಿದ್ದೆ. ಬರ್ದೆ ಹೋದ್ರೆ ನೀವೆಲ್ಲಿ ಬಿಡ್ತೀರಿ ನನ್ನ? ಅದೇನು ವಿಷಯ ಅಂತ ಬೇಗ ಹೇಳಿ, ನಾನು ಅರ್ಜೆಂಟಾಗಿ ಹೊರಡಬೇಕು. ಸ್ವಲ್ಪ ತಾಳ್ಮೆ ಇರಲಿ, ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ನನ್ನ ಟೆನ್ಷನ್ ನಿಮಗೆಲ್ಲ ಅರ್ಥ ಆಗತ್ತೆ? ಪ್ರತಿ ಕ್ಷಣ ಆ ರಂಜಿತ್ ಎಲ್ಲಿ ನನ್ನ ಫಾಲೋ ಮಾಡ್ತಾನೋ ಭಯದಲ್ಲೇ ಸಾಯ್ತಿದ್ದೀನಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್, ಹಾಗೇನೂ ಆಗಲ್ಲ. ಸಾಕ್ಷಿ ಆದಿತ್ಯನ ಹುಡ್ಕೋದಕ್ಕೆ ಹೋಗಿದ್ದು ರಂಜಿತ್ಗೆ ಹೇಳಿ ಕಿರಿಕ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಏನಾಯ್ತು? ನಾನು ಏನು ಮಾಡಲಿ, ನಿಮ್ಮ ರಂಜಿತ್ಗೆ ಆ ಆದಿತ್ಯಂಗೆ ಇರುವಷ್ಟು ರೋಷ ಕೋಪ ಇಲ್ಲ. ನಾನಿರೋ ಜಗಳ ದೊಡ್ಡದಾಗತ್ತೆ ಅಂತ ವೆಯ್ಟ್ ಮಾಡ್ತಿದ್ರೆ ಎಲ್ಲಟ್ಟು ಸ್ಪಟಾಕಿ ಆಗೋಯ್ತು. ಅಂದರೆ ಸಾಕ್ಷಿ ರಂಜಿತ್ ಇಬ್ರು ಜಗಳ ಮಾಡಲಿಲ್ಲ ಅನ್ನು? ಜಗಳ ಮಾಡಿದ್ರು, ಆದ್ರೆ ಏನು ಪ್ರಯೋಜನ? ಆ ಜಗಳ ದೊಡ್ಡದಾಗಿ ರಂಜಿತ್ ಸಾಕ್ಷಿನ ಮನೆ ಬಿಟ್ಟು ಆಚೆ ಹೋಗು ಅಂತ ಹೇಳ್ತಾನೆ ಅಂತ ನಾನು ಕಾಯ್ತಿದ್ದೆ. ಆದ್ರೆ ಅವರಿಬ್ರು ಕಾಂಪ್ರಮೈಸ್ ಆಗೋದ್ರು. ನಾನು ಅವರಿಬ್ರು ಮಧ್ಯೆ ಎಷ್ಟೋ ಜಗಳಗಳು ತಂದು ಹಾಕ್ಬೇಕು ಅಂತ ಕಾಯ್ತಾನೆ ಇದ್ದೀನಿ. ಇಷ್ಟೇ ಜಗಳ ಆಡಿದ್ರು ಸ್ವಲ್ಪ ಹೊತ್ತಿಗೆ ಕಾಂಪ್ರಮೈಸ್ ಆಗಿ ಹೋಗ್ತಾರೆ. ಮಲ್ಗೋ ಅಷ್ಟೊತ್ತಿಗೆ ಇಬ್ರು ಆದರ್ಶ ದಂಪತಿಗಳ ತರ ಇರ್ತಾರೆ. ಪ್ರತಿ ಸಲ ಅವರಿಬ್ರು ಹೀಗೆ ಕಾಂಪ್ರಮೈಸ್ ಆಗ್ತಿದ್ರೆ ನಾನು ನೀವು ಏನೇ ಪ್ರಯತ್ನ ಪಟ್ಟರೂ ಪ್ರಯೋಜನ ಇಲ್ಲ. ನಮ್ಮ ಕನಸು ಆಸೆಗಳನ್ನೆಲ್ಲ ಮರೀಚಿಕೆ ಅನ್ಕೊಂಡು ಸುಮ್ಮನಾಗ್ಬೇಕಾಗತ್ತೆ. ನೀನೇನೋ ಮಾಡ್ತೀಯ ಅಂತ ಇಷ್ಟು ದಿವಸ ನೀನು ಹೇಳ್ದ ಹಾಗೆ ಕೇಳ್ಕೊಂಡಿದ್ದೆ, ಆದ್ರೆ ಏನೂ ಪ್ರಯೋಜನ ಆಗಲಿಲ್ಲ. ನಿನ್ನ ನಂಬ್ಕೊಂಡಿದ್ರೆ ನನ್ನ ಮಗನ ನಾನು ಪರ್ಮನೆಂಟ್ ಆಗಿ ಕಳ್ಕೊಬೇಕಾಗತ್ತೆ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಇನ್ಮೇಲೆ ನಾನು ನಿನಗೆ ಐಡಿಯಾ ಕೊಡ್ತೀನಿ. ನಾನು ಹೇಳ್ದಾಗೆ ಮಾಡಿದರೆ ಸಾಕು. ಆ ಸಾಕ್ಷಿ ರಂಜಿತ್ ಇಬ್ರು ನಾಯಿಗಳ ತರ ಕಿತ್ತಾಡಿ ದೂರ ದೂರ ಆಗಬೇಕು. ಆಗ ನಾನು ಖುಷಿ ಪಡ್ತೀನಿ. ಹೇಳಿ, ನೀವು ಹೇಳ್ದಾಗೆ ನಾನು ಕೇಳ್ತೀನಿ. ಅದು ಹೇಗೆ ನಿಮ್ಮ ಐಡಿಯಾ ವರ್ಕೌಟ್ ಆಗುತ್ತೆ ನಾನು ನೋಡ್ತೀನಿ. ಇಷ್ಟು ದಿನ ನನ್ನ ರಂಜಿತ್ ಮಧ್ಯ ಗುದ್ದಾಟ ನಡೀತಿತ್ತು. ಇನ್ಮುಂದೆ ಅಪ್ಪ ಮಗನ ಮಧ್ಯ ಮುಸ್ಕಿನ ಗುದ್ದಾಟ. ಇಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋ ಬಿಡೋಣ. ನೀವು ಬುದ್ಧಿವಂತರ, ನಿಮ್ಮ ಮಗ ಬುದ್ಧಿವಂತನ ಗೊತ್ತಾಗತ್ತೆ. ನೀವು ಚಾಣಕ್ಯನ, ನಿಮ್ಮ ಮಗ ಚಾಣಕ್ಯನ, ಇಲ್ಲಿ ನಿರ್ಧಾರ ಆಗುತ್ತೆ. ಅರ್ಪಿತಾ, ನೋಡು, ಆ ಹುಡುಗಿನ ಮೈಪುರದ ಫೋಟೋ ತೆಗಿತಿದ್ದಾಳೆ. ಹೇ, ಯಾರೇ ನೀನು? ನಿಂತ್ಕೋ. ಬನ್ನಿ ಸೂರ್ಯ ಅವರೇ, ಕೂತ್ಕೊಳ್ಳಿ. ತಣ್ಣಗೆ ಏನಾದರೂ ಕುಡಿಯೋಕೆ ಮಾಡ್ಕೊಂಡು ಬರ್ತಿತ್ತು. ಏನು ಬೇಡ ಶಿವಮ್ಮ. ಆದಿತ್ಯ ಮಲೇಷಿಯಾಕ್ಕೆ ಹೋಗ್ತಿದ್ದಾನೆ ಅಂತ ಹೇಳಿದ್ರಲ್ಲ, ಅದನ್ನು ಕೇಳಿ ನನ್ನ ಮನಸ್ಸು ತಣ್ಣಗಾಯ್ತು. ಅವನೆಲ್ಲೇ ಇರಲಿ, ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ಆದಿತ್ಯ ನಾನು ಮಲೇಷಿಯಾಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವನೇ ನಿಮ್ಗೆ ಹೇಳಿದ್ನಾ? ಯಾಕೆ ಸೂರ್ಯ ಅವರೇ, ನನ್ನ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಬರ್ತಾ ಇಲ್ವಾ? ಚೇಚೆ, ಹಾಗಲ್ಲ. ನಿಮ್ಮ ಮಾತನ್ನು ನಾನು ನಂಬ್ತೀನಿ. ಮೊನ್ನೆ ಆರತಿಯವರು ನಿಮ್ಮನೆಗೆ ಬಂದು ಹೋದ್ಮೇಲೆ ನನ್ನ ಹತ್ರ ಆದಿ ಆಟೋ ಓಡಿಸ್ತಾ ಇದ್ದೀನಿ ಅಂತ ಹೇಳಿದರು. ಅದಕ್ಕೆ ಅನುಮಾನ ಬಂದು ನಿಮ್ಮ ಹತ್ರ ಕೇಳಿದೆ ಅಷ್ಟೇ. ನೀವು ಹೇಳೋದು ನಿಜ.
ಆದಿತ್ಯ ಎಲ್ಲಿದ್ದಾನೋ ಏನು ಮಾಡ್ತಿದ್ದಾನೋ ನನಗೂ ಗೊತ್ತಿಲ್ಲ. ನಾನು ಅವನನ್ನು ನೋಡೂ ಇಲ್ಲ. ಹಾಗಾದರೆ ಅವ್ನು ಮಲೇಷ್ಯಾಕ್ಕೆ ಹೋಗ್ತಿದ್ದಾನೆ ಅಂದಿತ್ತು. ಅದು ಸುಳ್ಳು. ಆರ್ತಿಗೆ ಏನೋ ಒಂದು ಸಮಾಧಾನ ಹೇಳಬೇಕಲ್ವಾ, ಅದಕ್ಕೆ ಮನಸ್ಸಿಗೆ ತೋಚಿದ್ದನ್ನು ಹೇಳಿದೆ ಅಷ್ಟೆ. ಅವಳು ದಿನ ಮಗನ ಬಗ್ಗೆ ಕೊರಗ್ತಾ ಅವನು ಎಲ್ಲಿದ್ದಾನೋ ಏನು ಮಾಡ್ತಿದ್ದಾನೋ ಅಂತ ಯೋಚನೆ ಮಾಡೋ ಬದಲು ಮಗ ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾನೆ ಅಂತ ಅವಳು ಮನಸ್ಸಿಗೆ ಬಂದರೆ ಅವಳು ಮತ್ತೆ ಗೆಲುವಿನಿಂದ ಇರ್ತಾಳೆ ಅನ್ನೋ ಆಸೆಗೆ ನಾನು ಸುಳ್ಳು ಹೇಳಿದೆ ಸೂರ್ಯ ಅವರೇ. ಒಂದು ಸುಳ್ಳು ಒಂದು ಮನಸ್ಸಿಗೆ ಸಮಾಧಾನ ಕೊಡುತ್ತೆ, ಒಂದು ಜೀವ ಉಳಿಸುತ್ತೆ ಅನ್ನೋದಾದರೆ ನಾನು ಸುಳ್ಳು ಹೇಳಿದ್ರಲ್ಲಿ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ತುಂಬ ಥ್ಯಾಂಕ್ಸ್ ಶಿವಮ್ಮ. ಒಟ್ಟಿನಲ್ಲಿ ಸುಳ್ಳು ಹೇಳಿ ಆದರೂ ಆರತಿಯವ್ರ ಮನಸ್ಸಿಗೆ ನೆಮ್ಮದಿ ಸಿಗ್ತಲ್ಲ. ಇನ್ಮೇಲೆ ಆದಿತ್ಯ ಎಲ್ಲೇದ್ರೂ ಚೆನ್ನಾಗಿರ್ತಾನೆ ಅಂತ ಅಂದ್ಕೊಂಡು ಅವ್ರು ಆರಾಮಾಗಿರ್ತಾರೆ. ತುಂಬ ಹೆಲ್ಪ್ ಆಯಿತು ನಿಮ್ಮಿಂದ. ಯೋಚನೆ ಮಾಡಬೇಡಿ ಸೂರ್ಯ, ತಾಳ್ಮೆ ಇದ್ದರೆ ತಲೆ ಉಳಿಸುತ್ತೆ ಅಂತಾರೆ. ಸ್ವಲ್ಪ ದಿನ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಬರೋ ದಿನಗಳು ಬೆಳಕಿನ ಭರವಸೆ ಆಗುತ್ತೆ, ಬದುಕು ನಂದನವನ ಆಗುತ್ತೆ. ನೀವು ಹೇಳ್ದಾಗೆ ಆದರೆ ನನ್ನಷ್ಟು ಸಂತೋಷ ಪಡೋರು ಬೇರೆ ಯಾರೂ ಇಲ್ಲ. ಸರಿ, ನಾನಿನ್ನು ಬರ್ತೀನಿ. ನೋಡಿದ್ರು ಇವಾಗ ಏನಾಯ್ತಂತ, ಅದಕ್ಕೆ ಹೇಳ್ದೆ ನಾವು ಮೀಟ್ ಮಾಡೋದು ಬೇಡ ಅಂತ. ಎಲ್ಲಿ ಕೇಳ್ತೇನೆ ನನ್ನ ಮಾತನ್ನ? ಈಗ ಅದನ್ನೇ ಮಾತಾಡೋದು ಬಿಟ್ಟು ಮೊದಲು ಅವಳು ಯಾರು ಅಂತ ಹುಡುಕು. ಎಲ್ಲೋದ್ಲೋಳು? ಯಾರಿರ್ಬೋದು? ಅವಳಿಗೆ ನಮ್ಮ ಹಿಂದೆ ಬಿದ್ದಿದ್ದಾಳೆ. ಅವಳ ಅಜ್ಜಿ ಇವತ್ತೊಳೇನಾದ್ರು ನನ್ನ ಕೈಗೆ ಸಿಕ್ಲಿ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನನಗನ್ಸತ್ತೆ ಅವಳು ಗೆಟಪ್ ನೋಡಿದ್ರೆ ಅವಳು ಯಾವಳೋ ಡಿಟೆಕ್ಟಿವ್ ಏಜೆನ್ಸಿ ಅವಳು ಇರಬೇಕು ಅಂತ. ನನ್ನ ಕೈಗೆ ಸಿಕ್ಕರೆ ಆ ಫೋಟೋ ತೆಗೆದ್ರೆ ಕೈನೇ ಇರಬಾರ್ದು, ಹಾಗೆ ಮಾಡ್ತೀನಿ ಅವಳಿಗೆ. ಅವಳದ ಅದೃಷ್ಟ ಚೆನ್ನಾಗಿದೆಯೋ ಅಥವಾ ನಮ್ಮ ದುರಾದೃಷ್ಟನೋ ಒಂದು ಗೊತ್ತಾಗ್ತಿಲ್ಲ. ಛೇ, ಬಿಡಲ್ಲ ಅವಳನ್ನ. ಸಿಕ್ಕರೆ ಮಾತ್ರ ಅವಳನ್ನ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಹೌದು, ನಮ್ಮ ಫೋಟೋ ಯಾಕೆ ತೆಗಿತಿದ್ದಾಳೆ, ಯಾರಿಗೆ ಕೊಡ್ತಾಳೆ ಅನ್ನೋದು ಗೊತ್ತಾಗ್ತಿಲ್ವಲ್ಲ. ಅವಳು ಇನ್ಯಾವತ್ತು ಲೈಫಲ್ಲಿ ಇಂಥ ಕೆಲಸ ಮಾಡೋಕೆ ಧೈರ್ಯ ಮಾಡಬಾರ್ದು. ಸ್ವಾತಿ, ಫಾಲೋ ಮಾಡ್ತಿದ್ದೀರಾ? ಅರ್ಪಿತಾ ಯಾರನ್ನ ಮೀಟ್ ಮಾಡಿದ್ಲೋ ಅವ್ರ ಫೋಟೋ ತೆಗೆದ್ರಾ? ಹೌದು ಸರ್, ಫೋಟೋ ಎಲ್ಲ ತೆಗ್ದಿದ್ದೀನಿ ಸರ್. ಹೌದಾ, ವೆರಿ ಗುಡ್. ಎಲ್ಲಿದೆ ಇವಾಗ ನೀವು? ಸರ್, ನಾನು ತುಂಬಾ ಆಪತ್ತಲ್ಲಿದ್ದೀನಿ ಸರ್. ಒಂದು ಗಾಡಿ ಕೆಳಗಡೆ ಬಚ್ಚಿಟ್ಕೊಂಡಿದ್ದೀನಿ ಸರ್. ಪ್ಲೀಸ್ ಬೇಗ ಬನ್ನಿ ಸರ್. ಏಯ್, ಅರ್ಜೆಂಟಾಗಿ ಮಂಜುನಾಥ ಟೆಂಪಲ್ ಹತ್ರ ಒಂದು 10 ಜನ ಹುಡುಗರನ್ನ ಕಳಿಸು. ಯಾಕೆ ಏನು ಅಂತಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಕಳ್ಸಲ್ಲೋ. ನೀವ್ ಯಾಕ್ರಿ ಬಚ್ಚಿಟ್ಕೊಂಡಿದ್ದೀರಾ? ಸರ್, ನನ್ನ ಫೋಟೋ ತೆಗಿತಿದ್ನ ಅವ್ರು ನೋಡ್ಬಿಟ್ರು ಸರ್, ಅದಕ್ಕೆ ನಾನು ಅಟ್ಟಿಸ್ಕೊಂಬಂದ್ರು ಸರ್. ನಾನು ಗಾಡಿ ಕೆಳಗಡೆ ಬಚ್ಚಿಟ್ಕೊಂಡಿದ್ದೀನಿ, ಅವ್ರು ನನ್ನ ಹುಡುಕ್ತಿದ್ದಾರೆ ಸರ್. ಛೇ, ಎಂತ ಕೆಲಸ ಆಯ್ತು. ಸರಿ ಸರಿ ಸರಿ, ನೀವು ಗಾಬರಿ ಆಗ್ಬೇಡಿ, ನಾನು ಈಗಲೇ ಬರ್ತಾ ಇದ್ದೀನಿ. ಎಲ್ಲಿದ್ದೀರಾ ನೀವು? ಸರ್, ಬೇಗ ಬನ್ನಿ ಸರ್, ನಂಗೆ ತುಂಬ ಭಯ ಆಗ್ತಿದೆ. ಚಿದಂಬರಂ ಸರ್ ಅಲ್ಲಿ ಓಡೋಗ್ತಿದ್ದಾಳೆ. ಸರ್, ಸರಿಯಾದ ಟೈಮಿಗೆ ಬಂದು ನನ್ನ ಕಾಪಾಡಿದ್ವಿ. ತುಂಬಾ ಥ್ಯಾಂಕ್ಸ್ ಸರ್. ಅದಿರ್ಲಿ, ನಿಮ್ಗೆ ನಡ್ಸ್ಕೊಂಬಂದ್ರೆ ಇಲ್ಲಿ. ಸರ್, ಅಲ್ಲಿ ನೋಡಿ. ಇಲ್ಲಿ ಯಾರು ಕಾಣಿಸ್ತಿಲ್ಲ. ಸರ್, ಇಲ್ಲೇ ಇದ್ರು. ಒಂದು ನಿಮಿಷ ಇರು.
ಎಲ್ಲಿ ಸ್ವಾತಿ ಅವರೇ? ಯಾರು ಹೊಡ್ಸ್ಕೊಂಡು ಬಂದ್ರು ಅಂದ್ರಿ? ಯಾರು ಕಾಣಿಸ್ತಿಲ್ಲ. ಅದೇ ಸರ್, ನನಗೂ ಗೊತ್ತಾಗ್ತಿಲ್ಲ. ಸರ್, ಇಲ್ಲಿ ಮಾತಾಡೋದು ಬೇಡ, ಬನ್ನಿ ಬೇರೆ ಕಡೆ ಹೋಗೋಣ. ಸರಿ ಬನ್ನಿ, ಕೂತ್ಕೊಳ್ಳಿ. ಹೋದ್ರಾ? ನೋಡಿದ್ರಾ ನಿಮ್ ಮಗ ಎಂತ ಕೆಲಸ ಮಾಡಿದಾನೆ ಅಂತ? ನಮ್ಮನ್ನ ಫಾಲೋ ಮಾಡೋದಕ್ಕೆ ಜನಗಳನ್ನ ಇಟ್ಟಿದ್ದಾನೆ. ಬಡ್ಕೊಂಡೆ ನಿಮಗೆ ಪದೇ ಪದೇ ನನ್ನ ಮೀಟ್ ಮಾಡೋದಕ್ಕೆ ಬರಬೇಡಿ ಅಂತ. ಎಲ್ಲಿ ಕೇಳ್ದೆ ನನ್ನ ಮಾತನ್ನ? ಮೊದ್ಲೇ ಅವನಿಗೆ ನನ್ನ ಮೇಲೆ ಅನುಮಾನ. ಈಗ ನಾವಿಬ್ರು ಜೊತೆಲಿರೋ ಫೋಟೋವೇ ಅವನ ಕೈಗೆ ಸಿಕ್ಕಿರುತ್ತೆ. ಶೋ ಇನ್ನು ನಾನು ಆ ಮನೇಲಿರೋದು ಕನಸೆ. ಇಷ್ಟು ದಿನ ಪಟ್ಟು ಶ್ರಮನೆಲ್ಲ ಹುಣಸೆ ಹಣ್ಣು ಸಮುದ್ರ ತೋರ್ದಂಗ್ ಮಾಡಿಟ್ರಿ. ಇವಳು ಯಾಕೆ ರಂಜಿತ್ ಜೊತೆ ಹೋಗ್ತಿದ್ದಾಳೆ? ಎಲ್ಲಿಗೆ ಹೋಗ್ತಿರ್ಬೋದು? ಬೆಳಗ್ಗೆ ಬೇರೆ ರಂಜಿತ್ ಫೋನ್ ಮಾಡಿ ಬಾ ಅಂತ ಕರೆದಿದ್ದ. ಏನಾಗ್ತಿದೆ? ಸರಿ ನಿಂತ್ಕೊಳ್ರಿ ಸರ್. ನೋಡಿ ಇವನು ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ಚೆಕ್ ಮಾಡಿ ಸರ್. ಕೊಡಪ್ಪ. ಹಾರಿ ಅಲ್ವಾ ಅದು? ಇವನು ಯಾಕೆ ಇಲ್ಲಿದ್ದಾನೆ? ಮುಂದೆ ಹೋದ್ರೆ ಗುರುತಿಡ್ತೀನಲ್ಲಪ್ಪ. ಚಿಕ್ಕಿಂಗು ಗಿಕ್ಕಿಂಗು ಅಂತ ಮಾಡಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಏನ್ ಮಾಡೋದು? ಆ ಗಾಡಿನ ಸೈಡ್ಗೆ ಹಾಕ್ಸಿ. ಸರ್ ಗಾಡಿ ನಿಲ್ಸಿದಿಲ್ಲ. ಏನೋ ಗುರಾಯಿಸ್ತಿದ್ಯಾ? ಡ್ರೈವಿಂಗ್ ಲೈಸೆನ್ಸ್ ತೋರಿಸು. ಅದು ಸರಿ, ಮುಖನ ಯಾಕೆ ಕವರ್ ಮಾಡ್ಕೊಂಡಿದ್ಯಾ? ತೆಗಿಯೋದು ನೋಡಿದ್ರೆ ನಂಗೆ ಯಾಕೋ ಅನುಮಾನ ಬರ್ತಿದೆ. ಯಾರು ನೀನು? ಯಾಕೆ ಕವರ್ ಮಾಡ್ಕೊಂಡಿದ್ಯಾ? ತೆಗಿಯೋ ಸ್ಕಾರ್ಫು. ಕೇಳಿಸ್ಲಿಲ್ವಾ? ತೆಗಿಯೋ. ತೆಗಿ ಅಂದ್ರ ಪೊಲೀಸವ್ರ ಕೈನೇ ಹಿಡಿತೀಯಾ? ಅಷ್ಟು ಧೈರ್ಯನಾ ನಿನಗೆ? ಗೊತ್ತಿದೆ ನಿಂಗೆ ಮಾರಿ ಹಬ್ಬ. ತೆಗಿಯೋ ಲೈ.
ಏನ್ರಿ ಇದು ಈಗ ತೆಗ್ದಿದ್ದೀರಾ ಫೋಟೋಸ್ನ? ಒಂದು ಫೋಟೋದಲ್ಲೂ ಇವನು ಯಾವನೋ ಈ ಮುಖನೇ ಕಾಣಿಸ್ತಿಲ್ಲ. ಎಲ್ಲ ಫೋಟೋದಲ್ಲೂ ನಿಮ್ಮ ಕೈ ಬೆರಳನ್ನ ಅವ್ನ ಮುಖಕ್ಕೆ ಸರಿಯಾಗಿ ಅಡ್ಡ ತಂದು ಅವ್ನು ಯಾರು ಅಂತ ಗೊತ್ತಾಗದೇ ಇರೋ ಕ್ಲಿಕ್ ಮಾಡಿದಿರಲ್ಲ. ಇವತ್ತು ಅರ್ಪಿತಾ ರೆಡ್ ಹ್ಯಾಂಡಾಗಿ ಸಿಕ್ಕಾಕೋತಾಳೆ. ಇದನ್ನ ಸಾಕ್ಷಿಗೆ ತೋರಿಸಿ ಅರ್ಪಿತಾನ ಮನೆಯಿಂದ ಆಚೆ ಹಾಕ್ಬೋದು ಅಂದ್ಕೊಂಡಿದ್ದೆ. ಎಲ್ಲ ಪ್ಲಾನ್ ಎಲ್ಲ ಉಲ್ಟಾಗೋಯ್ತು. ಅಲ್ಲ, ನಿಮ್ಗೊಂದು ಫೋಟೋ ತೆಗಿಯಕ್ಕೆ ಬರಲ್ವಾ? ಸಾರಿ ಸರ್, ನಂಗೆ ಗೊತ್ತಾಗ್ಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಹಿಂಗೆ ಮಾಡಲ್ಲ, ಕರೆಕ್ಟಾಗಿ ಫೋಟೋ ತೆಗಿತೀನಿ. ನೆಕ್ಸ್ಟ್ ಟೈಮಾ? ಬೇಡ ಬೇಡ ಬೇಡ, ಖಂಡಿತ ಬೇಡ. ನೀವು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋದು, ಅವ್ರು ನಿಮ್ಮನ್ನು ನಟಿಸ್ಕೊಂಡು ಬರೋದು. ನಾನು ಬರೋದು ಸ್ವಲ್ಪ ತಡ ಆಗಿದ್ದಿದ್ರು ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆಗಿರ್ತಿತ್ತು. ಆಮೇಲೆ ಸೂರ್ಯ ಅವ್ರಿಗೆ ನಾನು ಆನ್ಸರ್ ಮಾಡಬೇಕಿತ್ತು. ಬೇಡ. ನಿಮ್ಮ ಕೈ ಬೆರಳನ್ನ ಫೋಟೋಗೆ ಅಡ್ಡ ಇಟ್ಟು ಕ್ಲಿಕ್ ಮಾಡಿದ್ದೀರಲ್ಲ, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ, ತುಂಬ ದೊಡ್ಡ ಹೆಲ್ಪ್ ಮಾಡಿದ್ದೀರಾ. ಸಾಕು, ಈ ಸಾಹಸ ನೆಕ್ಸ್ಟ್ ಟೈಮಿಂದ ಬೇಡ. ಥ್ಯಾಂಕ್ ಯು. ಇಲ್ಲ ಸರ್, ನೀವು ಟೆನ್ಷನ್ ತಗೋಬೇಡಿ. ಮತ್ತೆ ಈ ಥರ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಅರ್ಪಿತಾ ಮೀಟ್ ಮಾಡೋ ವ್ಯಕ್ತಿನ ನಾನು ಕಣ್ಣು ಹಿಡ್ದೇ ಹಿಡಿತೀನಿ. ಇಲ್ಲ ಸ್ವಾತಿ ಅವರೇ, ಈ ಕೇಸ್ನ ನಿಮ್ಮ ಕೈಯಲ್ಲಿ ಹ್ಯಾಂಡ್ಲ್ ಮಾಡೋದಕ್ಕಾಗಲ್ಲ. ನಿಮಗಿದಾಗಲ್ಲ ನೋಡಿ. ಅರ್ಪಿತಾ ಅವ್ರನ್ನ ನೀವು ತುಂಬ ಕಾಮನ್ ಲೇಡಿ ಅಂದ್ಕೊಂಡಿದ್ದೀರಾ. ಅವಳಿಗೇನಾದರೂ ತೊಂದರೆ ಆಗುತ್ತೆ ಅಂತಂದರೆ ಕೊಲೆ ಮಾಡೋದಕ್ಕೂ ಹಿಂದೆ ಮುಂದೆ ನೋಡೋದು ಅವಳು ಅಂತವಳು. ಸರಿ, ಈ ಫೋಟೋಸ್ನ ನಂಗೆ ಸೆಂಡ್ ಮಾಡಿ. ಬನ್ನಿ ಸರ್, ಅದು ಹಾಗಲ್ಲ ಸರ್. ಸ್ವಾತಿ ಅವರೇ, ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ಅರ್ಪಿತಾ ಕೇಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಬನ್ನಿ, ಮನೆ ಹತ್ರ ಡ್ರಾಪ್ ಮಾಡಿ ಹೋಗ್ತೀನಿ. ತುಂಬ ಸುಸ್ತಾಗಿದ್ದೀರಾ, ಊಟ ಗಿಟ ಮಾಡಿ ಮಲ್ಕೊಳ್ಳಿ. ಸರಿ, ಹೋಗಿ ಬನ್ನಿ. ಗಾಡಿ ನಂಬರ್ ನೋಟ್ ಮಾಡ್ಕೊಂಡ್ರಾ? ಓಕೆ ಸರ್, ಮಾಡ್ಕೊಂಡಿ ಸರ್. ಫಸ್ಟ್ ಕಂಟ್ರೋಲ್ ರೂಮ್ ತಿಳಿಸಿ ಗಾಡಿ ಓಡಿಸ್ತಿದ್ದು ಯಾರು, ಅದ್ರ ಓನರ್ ಯಾರು ಎಲ್ಲ ತಿಳ್ಕೊಂಡು ನಾನು ಎತ್ತಾಕೊಂಡ್ ಬನ್ನಿ ಅವನ್ನ. ಓಕೆ ಸರ್. ಹಲೋ, ಅಂದಮೇಲೆ ಕೈ ಕಂಟ್ರೋಲ್ ರೂಮ್. ಹೇಳಿ ಡ್ಯಾಡ್. ಒಂದು ಚಿಕ್ಕ ಸಂತೋಷದ ವಿಷಯ ಕಣೋ. ಏನು? ಆದಿ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತು ಕಣೋ. ಆರತಿ ಅವರು ಈಗ ಸಂತೋಷವಾಗಿದ್ದಾರೆ. ಹೌದಾ? ಆದಿತ್ಯ ಸಿಕ್ಬಿಟ್ನಾ? ಎಲ್ಲಿದ್ದಾನಂತೆ? ಮನೆಗೆ ಬರ್ತಾನ ಹೇಗೆ? ಸದ್ಯ ಆದಿತ್ಯ ಸಿಕ್ಕಿದ್ನಲ್ಲ, ಅದೇ ನನಗೆ ತೃಪ್ತಿ ಆಯಿತು. ಇನ್ನು ಮುಂದೆ ಅಮ್ಮನ ಕಣ್ಣಲ್ಲಿ ನೀರು ಬರಲ್ಲ, ನೆಮ್ಮದಿಯಾಗಿರ್ತಾರೆ. ಅಷ್ಟೊಂದು ಎಕ್ಸೈಟ್ ಆಗ್ಬೇಡ. ಆರತಿ ಅವ್ರ ಪ್ರಕಾರ ಆದಿತ್ಯ ಎಲ್ಲೋ ಒಂದು ಕಡೆ ಇದ್ದಾನೆ, ಆದರೆ ಅವನು ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಆರತಿ ಅವ್ರಿಗೆ ಗೊತ್ತಾಗದಿರೋದು ಒಳ್ಳೇದು ಕಣೋ. ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ ಡ್ಯಾಡ್. ಆರತಿ ಅವ್ರಿಗೆ ಸಮಾಧಾನ ಮಾಡೋದಕ್ಕೆ ಅಂತ ಶೋಭಮ್ಮನ ಮನೆ ಕರ್ಕೊಂಡ್ಬಂದಿದ್ದೆ. ಆಗ ಶೋಭಮ್ಮ ಆರತಿ ಹತ್ರ ಮಾತಾಡಿದ್ದಾರೆ. ಏನೋ ಶೋಭಮ್ಮ ಹೇಳಿದ ಒಂದು ಚಿಕ್ಕ ಸುಳ್ಳಿಂದ ಆರತಿಯವ್ರ ಮನಸ್ಸಿಗೆ ಸಮಾಧಾನ ಆಗಿದೆ. ಈಗ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತಾ ಇದೆ. ಅವ್ರ ಮುಖದಲ್ಲಿ ನಗು ಕಾಣಿಸ್ತಾ ಇದೆ. ಇದರಿಂದ ನನಗೂ ಒಂದು ರೀತಿ ಸಮಾಧಾನ ಆಯಿತು ಕಣೋ. ಶೋಭಮ್ಮ ಒಂದು ಸುಳ್ಳು ಹೇಳಿ ಅದರಿಂದ ಅಮ್ಮ ಈಗ ಖುಷಿ ಪಡ್ತಿದ್ದಾರೆ. ಆದರೆ ಅದೇ ರೀತಿ ಸುಳ್ಳಿಂದ ಆದಿತ್ಯ ಅಮ್ಮನಿಂದ ದೂರ ಆದ. ನೋಡಿದ್ರ ಡ್ಯಾಡ್, ಈ ಸುಳ್ಳಿಗೆ ಎಂಥ ಶಕ್ತಿ ಇರುತ್ತೆ ಅಂತ. ಅದು ಅಳಿಸ್ಲೂಬಹುದು, ನಗಿಸ್ಲೂಬಹುದು, ಅದರ ಸತ್ಯಕ್ಕೆ ಅಳ್ಸಕ್ಕೆ ಮಾತ್ರ ಗೊತ್ತು. ಎಂಥ ವಿಪರ್ಯಾಸ ಅಲ್ವಾ?